ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೇ ನಮಃ. ಓಂ ಸುರಭ್ಯೇ ನಮಃ. ಓಂ ಸುರಭ್ಯೇ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ ಶ್ರೀಚೈತನ್ಯಂ ಈಶ್ವರಂ ಪರಮಾನಂದಮಾಧವಂ. ಕೃಷ್ಣ ನಮಸ್ತೆ ಗೌರಸಿವಾಯ ಹಂಸದಾ ನಿಮಿತ ನಿವಾದ ಗೋಪಾಲಾರ್ಥ ಉಪನ್ಯಾಸ ಪ್ರಚಾರ. ಹರೇ ಕೃಷ್ಣ ಎಲ್ರಿಗೂ. ಇವತ್ತು 7ನೇ ಅಧ್ಯಾಯದ 4ನೇ ಶ್ಲೋಕವನ್ನ ಓದೋಣ. ಭೂಮಿರಾಪೋ ನಲೋ ವಾಯು ಖಂ ಮನೋ ಬುದ್ಧಿರೇವ ಚ ಅಹಂಕಾರ ಇತಿ ಯಮ್ಮೆ ಭಿನ್ನಾ ಪ್ರಕೃತಿರಷ್ಟಧಾ. ಭೂಮಿರಾಪೋ ನಲೋ ವಾಯು ಖಂ ಮನೋ ಬುದ್ಧಿರೇವ ಚ ಅಹಂಕಾರ ಇತಿ ಯಮ್ಮೆ ಭಿನ್ನಾ ಪ್ರಕೃತಿರಷ್ಟಧಾ. ಭೂಮಿರ್ ಆಪೋ ನಲಃ ವಾಯು ಖಂ ಮನೋ ಬುದ್ಧಿರೇವ ಚ ಅಹಂಕಾರ ಇತಿ ಯಮ್ಮೆ ಭಿನ್ನಾ ಪ್ರಕೃತಿರಷ್ಟಧಾ. ಅಷ್ಟಧ ಅಂದ್ರೆ 8 ರೀತಿಯದ್ದು. ಭೂಮಿ ಭೂಮಿ, ಆಪಹ ನೀರು, ಅನಲಹ ಅನಲಹ ಅಂದ್ರೆ ಅಗ್ನಿ. ಅನಲಹ ಅಂದ ಕೂಡಲೇ ಕನ್ನಡದ ಅನಿಲ ಆಗ್ಬಾರ್ದು, ಅನಿಲ ಅಂದ್ರೆ ವಾಯು ಆಗ್ಬಿಡ್ತದೆ. ಅನಲಹ ಅಗ್ನಿ, ವಾಯು ಗಾಳಿ, ಖಂ ಆಕಾಶ, ಮನೋ ಮನಸ್ಸು, ಬುದ್ಧಿ ಬುದ್ಧಿ, ಏವ ಖಂಡಿತವಾಗಿಯೂ, ಚ ಮತ್ತು ಅಹಂಕಾರ ಅಹಂಕಾರವು, ಇತಿ ಹೀಗೆ, ಇಯಂ ಇವೆಲ್ಲವೂ, ಮೇ ನನ್ನ, ಭಿನ್ನಾ ಬೇರೆಯಾದ, ಪ್ರಕೃತಿ ಶಕ್ತಿಗಳು, ಅಷ್ಟಧ 8 ವಿಧ. 8 ವಿಧದ ಭಗವಂತನಿಂದ ಬೇರ್ಪಟ್ಟ ಶಕ್ತಿಗಳು ಯಾವುದು? ಭೂಮಿ ಆಪಹ ಅನಲಹ ವಾಯು ಖಂ. ಇದು ಯಾವುದು? ಇಷ್ಟಕ್ಕೆ ಏನ್ ಹೇಳ್ತಾರೆ? ಇದಕ್ಕೇನ್ ಹೇಳ್ತಾರೆ? ಪ್ರಕೃತಿ ಪಂಚಭೂತಗಳು. ಪಂಚಮಹಾಭೂತಗಳು. ಬರೀ ಪಂಚಭೂತ ಅಲ್ಲ, ಪಂಚಮಹಾಭೂತ. ಮಹಾಭೂತ ಅಂತ ಹೇಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಅದರಿಂದಲೇ ಎಲ್ಲ ಬರುವಂಥದ್ದಲ್ವಾ. ಅದ ಕಾರಣ ಮಹತ್ತತ್ವದಿಂದ ಬಂದದ್ದು ಇದು ಮಹಾಭೂತ. ಭೂಮಿ ಅಂದ್ರೆ ನಿಮಗೆಲ್ಲ ಗೊತ್ತಾಯ್ತು, ಭೂಮಿ ಅಂತ ಹೇಳಿದ್ರೆ ಮಣ್ಣು. ಆಪಹ ಅಂದ್ರೆ ಜಲತತ್ವ, ನೀರು. ನೀರು ಅಂದ್ರೆ ಬರೀ ನೀರಲ್ಲ, ನೀರಿನ ತತ್ವ. ಆಮೇಲೆ ಭೂಮಿ ಆಪಹ ಅನಲಹ ಅಂದ್ರೆ ಅಗ್ನಿ ತತ್ವ. ಬೆಂಕಿ ಉರಿಬೇಕು ಅಂತಿಲ್ಲ, ಆ ತತ್ವ. ಈಗ ನಮ್ಮ ದೇಹದಲ್ಲಿ ಬೆಂಕಿ ಉರಿತಾ ಇಲ್ಲ, ಆದರೆ ಆ ತತ್ವ ನಮ್ಮ ದೇಹದಲ್ಲಿ ಇರುವ ಕಾರಣ ಏನು ಕಾಣ್ತದೆ? ಈಗ ನನ್ನ ಹತ್ರ ನನ್ನ ದೇಹದಲ್ಲಿ ಅಗ್ನಿ ತತ್ವ ಇರುವ ಕಾರಣ ಏನು ಕಾಣ್ತೇನೆ ನಾನು? ಹೇಗೆ ಕಾಣ್ತೇನೆ? ಅಗ್ನಿ ತತ್ವ ಇಲ್ಲದ್ರೆ ನನ್ನ ನಿಮಗೆ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಅಗ್ನಿತತ್ವ ಕಾರ್ಯಪ್ರವೃತ್ತಿಯಲ್ಲಿ ಇರುವ ಕಾರಣ ನನಗೊಂದು ರೂಪ ಇದೆ. ಅಗ್ನಿ ತತ್ವ ಇಲ್ಲ ಅಂದ್ರೆ ರೂಪ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಭೂಮಿ ತತ್ವ ಇಲ್ಲ ಅಂದ್ರೆ ಏನು? ಇದಕ್ಕೆ ಕನೆಕ್ಷನ್ ಕೊಡ್ಬೇಕೀಗ. ವಾ ಆಕಾಶ, ವಾಯು, ಅನಲ, ಆಪ, ಭೂಮಿ. ಇದಕ್ಕೆ ಕನೆಕ್ಷನ್ ಏನು? ಆಕಾಶ ಅಂದ್ರೆ ಏನು? ಶಬ್ದ. ಆಕಾಶ ಆಕಾಶ ಇದ್ರೆ ಮಳೆ, ನೀರು. ಇಲ್ಲ, ಆಕಾಶ ಅಂದ್ರೆ ಶಬ್ದ. ಶಬ್ದದಿಂದ ಆಕಾಶ ಬರುವಂತದ್ದು, ಶಬ್ದಕ್ಕೆ ಸಂಬಂಧ ಅದಕ್ಕೆ. ವಾಯುವಿಗೆ ಏನು ಸಂಬಂಧ? ಸ್ಪರ್ಶ. ಸ್ವರ್ಶ ಗಾಳಿ. ಸ್ಪರ್ಶ. ಅನಲ, ಅನಲ ಅಂತಂದ್ರೆ ಬೆಂಕಿ. ಬೆಂಕಿಗೆ ಏನು ಸಂಬಂಧ? ರೂಪ. ರೂಪ. ಮ್ಯೂಟ್ ಮಾಡ್ಕೊಳ್ಳಿ. ಆಮೇಲೆ ಶಬ್ದ, ಸ್ಪರ್ಶ, ರೂಪ. ರಸ. ಯಾವುದಕ್ಕೆ ರಸ? ನೀರು. ನೀರು. ಎಲ್ಲಿ ಹೇಳಿದ್ದಾರೆ ಹಾಗೆ? ಇನ್ನೊಂದು ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾರೆ? ರಸೋಹಂ ಅಪ್ಸು ಕೌಂತೇಯ. ನೀರಿನಲ್ಲಿರುವ ರಸ ನಾನು ಅಂತ ಹೇಳ್ತಾರೆ ಭಗವಂತ ಮುಂದೆ. ಆಯ್ತು. ಭೂಮಿ. ಭೂಮಿ ಏನು? ಭೂಮಿಯದ್ದು ಭೂಮಿಲಿ ಏನ್ ಸಿಗ್ತದೆ? ಈಗ ಮಳೆ ಬರ್ತದೆ, ಓಕೆ. ಫಸ್ಟ್ ಮಳೆಗೆ ಏನ್ ಸಿಗ್ತದೆ? ಗಂಧ ಗಂಧ. ಹಾ, ಫಸ್ಟ್ ಮಳೆಗೆ ಸ್ಮೆಲ್, ಗಂಧ.
ಅದೆಲ್ಲಿಂದ ಬರುದು? ಗಾಳಿಯಿಂದ ಬರುದು. ಗಾಳಿ ತೆಕ್ಕೊಂಡು ಬರುವಂತದ್ದು ಅದು. ಅದು ಆ ಒಂದು ಸುವಾಸನೆ ಎಲ್ಲಿಂದ ಬಂತು? ಭೂಮಿ ತತ್ವದಿಂದ ಬಂತು. ಆದ ಕಾರಣ ಇದಕ್ಕೆ ತನ್ಮಾತ್ರ ಅಂತ ಹೇಳ್ತಾರೆ. ತನ್ಮಾತ್ರ ಅಂದ್ರೆ ಅದು ಸೂಕ್ಷ್ಮ, ಇದಕ್ಕಿಂತ ಸೂಕ್ಷ್ಮ ಅದು. ಭೂಮಿ, ಆಪ, ಅನಲ, ವಾಯು, ಖಮ್ಮನೋ. ಖಮ್ ಇಲ್ಲಿ ತನಕ ಆಯ್ತು. ಮನಸ್ಸು ನಮಗೆಲ್ಲ ಗೊತ್ತು, ಕೇಳಿದ್ದೀವಿ. ಬುದ್ಧಿ, ಆಮೇಲೆ ಅಹಂಕಾರ. ಇದು ಮೂರು ಕೂಡ ಎಲ್ಲಿಂದ ಬಂದದ್ದು? ಇದು ಯಾವುದು? ಇದು ಮೂರು ಕೂಡ ಭಿನ್ನ ಪ್ರಕೃತಿ. ಭಿನ್ನ, ಭಿನ್ನವಾದ ಪ್ರಕೃತಿ. ಭಿನ್ನ ಅಂದ್ರೆ ಏನು? ಭಿನ್ನ ಅಂದ್ರೆ ಏನು? ಏನರ್ಥ? ಸ್ವಲ್ಪ ಸ್ವಲ್ಪ ಏನಾದ್ರೂ ಭಿನ್ನ ಆಗಿದೆ, ಮೂರ್ತಿ ಅದೆಲ್ಲ ಅಂತ ಸ್ವಲ್ಪ ಒಡೆದೋಗಿರೋದಕ್ಕೆ ಭಗವಂತನಿಂದ ಬೇರೆಯಾದದ್ದು. ಬೇರೆಯಾದ. ಬೇರೆಯಾದ್ದು ಭಿನ್ನ. ಕರೆಕ್ಟ್. ಹೇಗೆ ಅರ್ಥ ಮಾಡಬಹುದು ಇದನ್ನು? ಭಿನ್ನ ಅಂದ್ರೆ ಹೇಗೆ ಅರ್ಥ ಮಾಡಬಹುದು? ಕರೆಕ್ಟ್ ಹೇಳಿದ್ರಿ, ಬೇರೆಯಾದ್ದು ಕರೆಕ್ಟು. ಭಿನ್ನ ಅಂದ್ರೆ ಏನ್ ಅರ್ಥ ಮಾಡ್ಕೊಳ್ಬಹುದು? ಅವನಿಗಿಂತ ಇವನು ಭಿನ್ನ ಅಂತ ಹೇಳಿದ್ರೆ ಏನು? ಶ್ರೇಷ್ಠ ಅಲ್ಲ ಅಂತನ? ಜಡ ಇಲ್ಲ. ಪ್ರಕೃತಿಯ ಅಲ್ಲ, ಜಡ ಪ್ರಕೃತಿ. ಶ್ರೇಷ್ಠ ಇಲ್ಲದ ಪ್ರಶ್ನೆ ಅಲ್ಲ. ಭಿನ್ನ ಅಂದ್ರೆ ಏನು ಅಂತ ಅರ್ಥ. ಇಲ್ಲಿ ಶ್ರೇಷ್ಠ ಯಾರು ಅಂತ ಹೇಳಿ ಹುಡುಕ್ತಾ ಇಲ್ಲ. ಭಿನ್ನ ಎಂದ್ರೆ ಅರ್ಥ ಏನು ಅಂತ ಪ್ರಶ್ನೆ. ಡಿಫ್ರೆಂಟ್. ಹಾ, ಇಲ್ಲಿರುವಂತ ಕ್ವಾಲಿಟಿಗೂ ಇಲ್ಲಿರುವಂತ ಕ್ವಾಲಿಟಿಗೆ ವ್ಯತ್ಯಾಸ ಇದೆ ಅಂತ ಅರ್ಥ. ಸೇಮ್ ಅಲ್ಲ ಅಂತ ಅಲ್ವಾ? ಕೆಲಸ. ಇಲ್ಲಿರುವ ಗುಣಕ್ಕೂ ಇಲ್ಲಿರುವ ಗುಣಕ್ಕೂ ವ್ಯತ್ಯಾಸ ಇದೆ ಅಂತ ಹೇಳಿ. ಆದ ಕಾರಣ ಭಿನ್ನ ಅಂದ್ರೆ ಭಗವಂತನ ಸತ್ ಚಿತ್ ಆನಂದ ಸ್ವರೂಪನಾದಂತಹ ಗುಣ. ಅದು ಯಾವುದು? ಸತ್ ಚಿತ್ತ ಆನಂದ. ಅದು ಇಲ್ಲಿ ಇಲ್ಲ. ಎಲ್ಲಿ ಇಲ್ಲ? ಪ್ರಕೃತಿಯಲ್ಲಿ ಇಲ್ಲ. ಯಾವ ಪ್ರಕೃತಿ? ಮಾಯಾ ಪ್ರಕೃತಿ. ಅದು ಯಾವುದು? ನಮ್ಮಲ್ಲೇ ಇರುವಂತದ್ದು. ನಮ್ಮ ದೇಹ ಆದ್ದು ಭೂಮಿ, ಆಪ, ನಲ, ವಾಯು. ನಮ್ಮ ಮನಸ್ಸಿರುವಂತದ್ದು ಕಮ್ಮನ, ಬುದ್ಧಿ. ಇದು ಯಾವುದು ನಮ್ದಲ್ಲ. ಇದೆಲ್ಲ ಭಗವಂತನ ಭಿನ್ನ ಪ್ರಕೃತಿ. ನಾವು ಯಾರು? ನಾವು ಆತ್ಮ. ನಾವು ಆತ್ಮ ಯಾರ ಸಹಾಯದಿಂದ ಇಲ್ಲಿದ್ದೇವೆ? ಈ ಭಿನ್ನ ಪ್ರಕೃತಿಯ ಸಹಾಯದಿಂದ ಇದ್ದೇವೆ. ಆದ ಕಾರಣ ಈ ಮನಸ್ಸು, ಬುದ್ಧಿ, ಅಹಂಕಾರ ಮತ್ತು ಈ ದೇಹ ಎಲ್ಲವನ್ನ ಭಗವಂತನ ಸೇವೆಗೆ ತೊಡಗಿಸಿದ್ರೆ ಆಗೇನಾಗ್ತದೆ? ಆತ್ಮದ ಕಾರ್ಯ ಪ್ರವೃತ್ತಿ ಈ ದೇಹಕ್ಕೆ ಕೂಡ ಆಗ್ತದೆ. ಆತ್ಮದ ಕಾರ್ಯ ಪ್ರವೃತ್ತಿ ಈ ದೇಹಕ್ಕೆ ಕೂಡ ಆಗ್ತದೆ. ಅದಕ್ಕೆ ನಾವು ಡಿಸ್ಕಷನ್ ಮಾಡ್ತಿದ್ದೇವೆ. ನಾವು ಪ್ರೊಬೇಷನರಿ ಪೀರಿಯಡ್ ಅಲ್ಲಿ ಇದ್ದೇವೆ. ನಾವು ಟ್ರೈ ಮಾಡ್ತಿದ್ದೇವೆ ಇದನ್ನೆಲ್ಲ ಉಪಯೋಗಿಸ್ಲಿಕ್ಕೆ ಭಗವಂತನ ಸೇವೆಯಲ್ಲಿ. ಆದ ಕಾರಣ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡಿದ್ದೇವಲ್ಲ, ಭಕ್ತರು ಈ ದೇಹವನ್ನು ಕೂಡ ಭಗವಂತನ ಸೇವೆಯಲ್ಲಿ ಉಪಯೋಗಿಸ್ಲಿಕ್ಕೆ ಪ್ರಯತ್ನ. ಯಾಕೆಂದ್ರೆ ಇದರಿಂದ ಹೊರಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅಲ್ಲ ನಮಗೆ ಅಷ್ಟು ಬೇಗನೆ. ಆದ ಕಾರಣ ಇದನ್ನು ಉಪಯೋಗಿಸಲೇಬೇಕು. ಇದನ್ನು ಉಪಯೋಗಿಸಿಕೊಂಡು ನಾವು ಭಗವಂತನ ಸೇವೆ ಮಾಡುವಂಥದ್ದು. ಆದ್ರೆ ಮುಂದೆ ಭಗವಂತನ ಧಾಮಕ್ಕೆ ಹೋಗುವಾಗ ಈ ದೇಹ ಇರುವುದಿಲ್ಲ. ಆಗ ಆಧ್ಯಾತ್ಮಿಕ ದೇಹ ಸಿಗ್ತದೆ. ಅದು ಎಷ್ಟು ಜನ್ಮ ಬೇಕು ನಮಗೆ ಗೊತ್ತಿಲ್ಲ. ಅದು ನಮ್ಮ ಸೀರಿಯಸ್ ಪ್ರಾಕ್ಟೀಸ್ ಮೇಲೆ ಡಿಪೆಂಡ್. ಆಮೇಲೆ ಭಗವಂತನ ಭಕ್ತಿ ಹೇಗೆ ಮಾಡುತ್ತೇವೆ, ಭಗವಂತನ ಭಕ್ತರ ಕೃಪೆ ಹೇಗಿದೆ, ಅದರ ಮೇಲೆಲ್ಲ ಡಿಪೆಂಡ್ ಆಗಿದೆ. ನಮ್ಮ ಸಾಧನೆ, ಆಮೇಲೆ ಭಗವಂತನ ಕೃಪೆ, ಭಕ್ತರ ಕೃಪೆ, ಇದರ ಮೇಲೆ ಡಿಪೆಂಡ್ ಆಗಿದೆ. ಆದ ಕಾರಣ ಈ ಭಿನ್ನವಾದ ಪ್ರಕೃತಿ ಉಂಟಲ್ಲ, ಅದು ನಮ್ಮನ್ನ ಕಂಟ್ರೋಲ್ ಮಾಡೋದ್ರಿಂದ ನಾವು ಹೊರಗೆ ಬರಬೇಕಿದ್ರೆ ಆ ಭಿನ್ನ ಪ್ರಕೃತಿಯ ಒಡೆಯನಾದಂತಹ ಕೃಷ್ಣನ ಶರಣಾಗತಿ ಆಗ್ಬೇಕು. ಯಾಕೆಂತ ಹೇಳಿದ್ರೆ ನಾವು ಕೂಡ ಪ್ರಕೃತಿಯೇ. ಮುಂದಿನ ಶ್ಲೋಕದಲ್ಲಿ ಬರ್ತದೆ ಅದು ಆಮೇಲೆ ಡಿಸ್ಕಷನ್ ಮಾಡುವ. ಆತ್ಮ ಕೂಡ ಪ್ರಕೃತಿಯೇ ಅಂತ ಹೇಳುವ ಡಿಸ್ಕಷನ್ ನೆಕ್ಸ್ಟ್ ಶ್ಲೋಕದಲ್ಲಿ ಬರುತ್ತೆ. ಈಗ ಇನ್ಫೀರಿಯರ್, ನೀವು ಆಗೆ ಹೇಳಿದ ಹಾಗೆ ಕೆಳಸ್ತರದಲ್ಲಿರುವಂತಹ ಪ್ರಕೃತಿ, ಅದು ಭಗವಂತನ ಭಿನ್ನವಾದಂತಹ ಅಥವಾ ಭಗವಂತನ ಶಕ್ತಿಗೆ ವಿರುದ್ಧ ಅಂತ ಹೇಳುವಕ್ಕಿಂತ ಆ ಕ್ವಾಲಿಟಿ ಇಲ್ಲದೇ ಇರುವಂತಹ ಕ್ವಾಲಿಟಿ, ಅದು ಕೃಷ್ಣನದ್ದೇ ಶಕ್ತಿ. ಈಗ ಮಾಯೆ ಅಥವಾ ಪ್ರಕೃತಿ, ಈಗ ಮಾತಾಡ್ತಾ ಇರುವಂತಹ ಪ್ರಕೃತಿ ಮಟೀರಿಯಲ್ ಎನರ್ಜಿ ಅಂತ ಹೇಳ್ಬೋದು, ಭೌತಿಕ ಪ್ರಕೃತಿ, ಅದು ಕೂಡ ಭಗವಂತನ ಶಕ್ತಿ. ಅದು ಕೂಡ ನಿತ್ಯವೇ. ನಿತ್ಯ ಅಂದ್ರೆ ಏನು? ನಿತ್ಯ ಅಂದ್ರೆ ಏನು? ಯಾವಾಗಲೂ ಯಾವಾಗ್ಲೂ ಇರುವದ್ದು. ಆಮೇಲೆ ಅದು ಕೂಡ ಅನಾದಿ. ಅನಾದಿ ಅಂದ್ರೆ ಏನು? ಹಿಂದಿನ ಕಾಲದ, ಹಾ, ಅನಾದಿ ಕಾಲದಿಂದ, ಹಿಂದಿನ ಕಾಲದಿಂದ. ಹಿಂದಿನ ಅಂದ್ರೆ ಯಾವಾಗ? ನಿಮ್ ತಾತನ ಕಾಲ, ನನ್ನ ತಾತನ ಕಾಲವ? ಅನಾದಿ ಅಂದ್ರೆ ಏನು? ಎಟರ್ನಲ್. ಹಾ, ಎಟರ್ನಲ್ ಅಂದ್ರೆ ಏನು? ಇಟರ್ನಲ್ ಅಥವಾ ಅನಾದಿ ಅಂದ್ರೆ? ಯಾವಾಗ್ಲೂ ಇದ್ದೆ ಇರೋದು. ಇಟರ್ನಲ್ ಅಂದ್ರೆ ನಿತ್ಯ. ಅನಾದಿ ಅಂದ್ರೆ ಏನು? ತುಂಬದ ಕಾಲ.
ಆದಿಯನ್ನ ಕಂಡು ಹಿಡಿಲಿಕ್ಕೆ ಆದಿ ಸಾಧ್ಯವೇ ಇಲ್ಲ. ಕೃಷ್ಣ ಅನಾದಿ, ಪ್ರಕೃತಿ ಅನಾದಿ, ಪರ ಮತ್ತು ಅಪರ ಪ್ರಕೃತಿ ಅಂದ್ರೆ ನಾವು ಜೀವ ಮತ್ತು ಭೌತಿಕ ಪ್ರಕೃತಿ ಎರಡು ಕೂಡ ಅನಾದಿಯೇ. ಎರಡು ಕೂಡ ಅನಾದಿಯೇ. ಯಾಕಂತಂದ್ರೆ ಯಾವಾಗ ಅಂತ ಕಂಡು ಹಿಡಿಲಿಕ್ಕೆ ಸಾಧ್ಯವೇ ಇಲ್ಲ. ಆದ ಕಾರಣ ಅದು ಯಾವಾಗ ಪ್ರಕೃತಿ ಯಾವಾಗ ಆಯ್ತು, ಅಯ್ಯೋ ನಾವ್ ಯಾಕೆ ಹೀಗೆ ಸಿಕ್ಕಾಕೊಂಡಿದ್ದೇವೆ, ನಮಗೆ ಯಾಕೆ ಹೀಗೆ ಜನ್ಮ ಸಿಕ್ಕಿತ್ತು, ಇದನ್ನೆಲ್ಲ ನಾವು ಸರ್ಚ್ ಮಾಡಿ ಏನು ಪ್ರಯೋಜನ ಇಲ್ಲ. ಅದು ಶ್ರೀಲ ಪ್ರಭುಪಾದರು ಹಾಗೆ ಹೇಳ್ತಾರೆ. ಮುಂದೆ ಹೋಗೋಣ. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗ್ಲಿ. ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ ಈ 8 ನನ್ನ ಪ್ರತ್ಯೇಕಗೊಂಡ ಭೌತಿಕ ಶಕ್ತಿಗಳಾಗಿವೆ. ಆಕ್ಚುಲಿ 24, ಆದ್ರೆ ಇಲ್ಲಿ ಸೂಕ್ಷ್ಮ ರೂಪದಲ್ಲಿ ಇದನ್ನ ಇಷ್ಟನ್ನು ಕೊಟ್ಟಿದ್ದಾರೆ, 8. ಈಗ ಉದಾಹರಣೆಗೆ ನಾವು ಆಗ ಹೇಳಿದ್ದು ಆಯ್ತು, ಯಾವ್ದಾಯ್ತು, ಭೂಮಿ ಆಪ ಅದಕ್ಕೆ ಕನೆಕ್ಷನ್ ಕೊಡುವಾಗ ತನ್ಮಾತ್ರ ಆಯ್ತು. ಆಮೇಲೆ ಮನಸ್ಸಿಗೆ ಕನೆಕ್ಷನ್ ಕೊಡುವಾಗ ಇಂದ್ರಿಯಗಳದ್ದು, ಇಂದ್ರಿಯಗಳಲ್ಲಿ 2 ರೀತಿಯದ್ದು. ಯಾವುದೆಲ್ಲ ಇಂದ್ರಿಯಗಳು? 2 ರೀತಿಯ ಇಂದ್ರಿಯ ಯಾವುದು? ಜ್ಞಾನೇಂದ್ರಿಯ ಕರ್ಮೇಂದ್ರಿಯ. ಜ್ಞಾನ ಇಂದ್ರಿಯ ಮತ್ತು ಕರ್ಮ ಇಂದ್ರಿಯ, ಅದೆಲ್ಲ ಸೇರಿಸ್ಬೇಕಿಲ್ಲಿ, ಆಗ ಆಗ್ತದೆ. ಮುಂದೆ ಹೋಗೋಣ. ತುಂಬಾ ಅದ್ಭುತವಾದ ಭಾವಾರ್ಥ ಶ್ರೀಲ ಪ್ರಭುಪಾದರದ್ದು. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ದೇವರ ವಿಜ್ಞಾನವು ಭಗವಂತನ ಸಹಜ ಸ್ವರೂಪವನ್ನು, ಅವನ ವಿವಿಧ ಶಕ್ತಿಗಳನ್ನು ವಿಶ್ಲೇಷಿಸುತ್ತದೆ. ಈಗ ಭಗವಂತನನ್ನು ತಿಳಿಬೇಕು ಅಂತ ಹೇಳಿದ್ರೆ 3 ಶಕ್ತಿಯದ್ದು ಸಂಪೂರ್ಣ ಜ್ಞಾನ ಬೇಕು. ಅದು ಜೀವ, ಪ್ರಕೃತಿ ಮತ್ತು ಪುರುಷ. ಬೇರೆ ಇದೆ, ಕರ್ಮ, ಕಾಲ ಇದೆ, ಆದ್ರೆ ಇದು 3 ತುಂಬಾ ಇಂಪಾರ್ಟೆಂಟ್. ದೇವರ ವಿಜ್ಞಾನವು ಭಗವಂತನ ಸಹಜ ಸ್ವರೂಪವನ್ನು, ಅವನ ವಿವಿಧ ಶಕ್ತಿಗಳನ್ನು ವಿಶ್ಲೇಷಿಸುತ್ತದೆ. ಐಹಿಕ ಪ್ರಕೃತಿ ಅಥವಾ ಭಗವಂತನ ವಿವಿಧ ಪುರುಷ ವಿಸ್ತರಣಗಳಲ್ಲಿ ಅವನ ಶಕ್ತಿ ಯಾವ ರೀತಿ ಇರುತ್ತದೆ ಎಂಬುದನ್ನು ಸಾತ್ವತ ತಂತ್ರದಲ್ಲಿ ಹೀಗೆ ವರ್ಣಿಸಿದೆ. ಯಾವುದು 3 ಪುರುಷ ಅವತಾರ ಭಗವಂತನದ್ದು? ಕ್ರಮವಾಗಿ ಹೇಳಿ ಯಾರಾದರೂ. ಪುರುಷ ಅವತಾರ ಹಾಗೆ ಹೇಳಿದ್ರು. ಮುರಿದ ಅಥವಾ ಒಡೆದ ಅಂತ ಹೇಳಿ ಯಾವ್ದಕ್ಕೆ ಹೇಳಿದ್ರು ಅಂತ ಹೇಳಿದ್ರೆ ಭಿನ್ನ ಅಂತ ಹೇಳಿದ್ದಕ್ಕೆ. ಥ್ಯಾಂಕ್ ಯು. ಇದು ಯಾರು? ಸ್ಯಾಮ್ಸಂಗ್. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಸ್ಯಾಮ್ಸಂಗ್ ಯಾರು ಅಂತ ಕೇಳಿ. ಪ್ರಭುಜಿ ಇಲ್ಲ ನಿಮ್ಗೆಲ್ಲ ಮತ್ತೆ ಯಾರೋ ಮೆಸೇಜ್ ಹಾಕಿದ್ರು ಸ್ಯಾಮ್ಸಂಗ್ ಅಂತ ಹೇಳಿ, ಅವ್ರು ಯಾರು ಅಂತ ಕೇಳಿದ್ದು ಅಷ್ಟೇ, ಪರವಾಗಿಲ್ಲ. ಪ್ರಭು ಕಾರಣೋದಕಶಾಯಿ ವಿಷ್ಣು, ಗರ್ಭೋದಕಶಾಯಿ ವಿಷ್ಣು, ಕ್ಷೀರೋದಕಶಾಯಿ ವಿಷ್ಣು, ದಂಡವತ್ ಪ್ರಣಾಮಗಳು. ಪುರುಷಾವತಾರಗಳು. ಕರೆಕ್ಟ್ ಮಾತಾಡಿ. ದಂಡವತ್ ಪ್ರಣಾಮಗಳು, ಧನ್ಯವಾದ. ಅದನ್ನೇ ಈ ಶ್ಲೋಕದಲ್ಲಿ ನಮಗೆ ಅರ್ಥ ಮಾಡ್ಲಿಕ್ಕೆ ಸಾಧ್ಯ. ಆದ ಕಾರಣ ಶ್ರೀಲ ಪ್ರಭುಪಾದರು ಎಲ್ಲಿಂದ ತಂದದಲ್ಲ, ಎಲ್ಲಿಂದ ತಂದಿದ್ದಾರೆ ಅಂತೇಳಿ ತೋರಿಸ್ತಿದ್ದಾರೆ. ವಿಷ್ಣು ಸ್ತುತ್ರೀಣಿ ರೂಪಾಣಿ ಪುರುಷಾಖ್ಯಾನ್ಯಥೋ ವಿದುಹು ಏಕಂ ತು ಮಹತಃ ಸ್ರಷ್ಟ್ರ ದ್ವಿತೀಯಂ ತು ಅಂಡ ಸಂಸ್ಥಿತಂ. ಓಕೆ, ಫಸ್ಟ್ ಇದು ಯಾವ ಪುರುಷ? ಫಸ್ಟ್ ಇದು ಮಾತಾಜಿ ಹೇಳಿದರೆ ಕಾರಣ ಉದಕ ಶಾಯಿ, ಎಲ್ಲದಕ್ಕೂ ಕಾರಣನಾದಂತಹ ಮಹಾವಿಷ್ಣು. ಅದಕ್ಕೆ ಪುರುಷ ಅಂತ ಹೇಳುವಂಥದ್ದು ಅವನು, ಯಾಕಂದ್ರೆ ಅಲ್ಲಿಂದಲೇ ಎಲ್ಲ ಬರುವಂಥದ್ದು. ಆಮೇಲೆ ಪುರುಷ. ಹಾಗೆ ಯಾರು ಹೇಳ್ತಾರೆ? ವಿದುಹು, ಜ್ಞಾನವಂತರು ಹೇಳ್ತಾರೆ. ಜ್ಞಾನ ಇಲ್ಲದವರಿಗೆ ಎಲ್ಲವೂ ಏನು ಹೇಗೆ ಸೃಷ್ಟಿ ಆಯ್ತು, 2 ಡಿಕ್ಕಿ ಹೊಡೆದು ಸೃಷ್ಟಿ ಆಯ್ತು ಅಂತ ಹೇಳ್ತಾರೆ ಅಷ್ಟೇ. ಯಾಕೆಂತ ಹೇಳಿದ್ರೆ ಶಾಸ್ತ್ರವನ್ನು ಅರ್ಥ ಮಾಡ್ಲಿಕ್ಕೆ ಇಂಟ್ರೆಸ್ಟೇ ಇಲ್ಲ ಅವರಿಗೆ. ಅವರ ಮನಸ್ಸಿಗೆ, ಅವರ ಕಣ್ಣಿಗೆ ಕಂಡದ್ದೆಲ್ಲ ಸತ್ಯ, ಕಣ್ಣಿಗೆ ಕಾಣದ್ದೆಲ್ಲ ಸುಳ್ಳು. ಕಣ್ಣಿಗೆ ಕಂಡದ್ದು ಮಾತ್ರ ಸತ್ಯ. ಏಕಂತು ಮಹತಃ ಸ್ರಷ್ಟ ಆಗ್ಬೇಕಂತದ್ದು. ಏನೋ ತಪ್ಪಿದೆ ಅಂತ ಅನಿಸ್ತಾ ಉಂಟು, ಗೊತ್ತಿಲ್ಲ, ಸ್ಪೆಲ್ಲಿಂಗ್ ಮಿಸ್ಟೇಕ್. ಆಮೇಲೆ ಮಹತಃ ಅಂದ್ರೆ ಏನು? ಮಹತಃ ಅಂದ್ರೆ ಏನು? ಎರಡನೇ ಪುರುಷ ಅಂದ್ರೆ ಅಂಡ ರೂಪದಲ್ಲಿರುವಂತಹ ಪುರುಷ, ಅವರು ಹೇಗಿರ್ತಾರೆ? ಅವರ ಹೆಸರೇನು? ಕಾರಣೋದಕಶಾಯಿ ಮಾತಾಜಿ ಹೇಳಿದಾಗೆ. ಆಮೇಲೆ ಗರ್ಭ ಉದಕಶಾಯಿ. ಆ ಗರ್ಭ ಉದಕಶಾಯಿ ಅಂತ ಹೇಳಿದ್ರ ಅರ್ಥ ಏನು? ಗರ್ಭ ಅಂತ ಹೇಳೋ ಪದದಲ್ಲಿ ಅಡಗಿದೆ ಅದು. ಪ್ರತಿಯೊಂದು ಭೂಗೋಳದಲ್ಲಿ ಬರ್ತಾನೆ ಅವನು. ಭೂಗೋಳಕ್ಕೆ ಕಾರಣ ಅವನೇ. ಪ್ರತಿಯೊಂದು ಭೂಗೋಳಕ್ಕೆ ಕಾರಣ ಅವನೇ. ಅವನ
ಹೇಳಿ 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 ಹರೇ ಕೃಷ್ಣ. ರವಿಕಲಾ ಮಾತಾಜಿ ಹೇಳಿ. ಏನಿಲ್ಲ ಪ್ರಭು, ಹರೇ ಕೃಷ್ಣ. ಅದೇ ಹೇಳಿದ್ದು ಕಾರಣ ಉದಕಶಾಹಿ, ಗರ್ಭ ಉದಕಶಾಹಿ ಅಂತ. ಗರ್ಭ ಉದಕ ಶಾಹಿಯಿಂದ ಯಾರು ಬರ್ತಾರೆ? ಅದಕ್ಕೋಸ್ಕರ ಗರ್ಭ ಉದಕ ಅಂತ ಹೆಸರು. ಗರ್ಭ ಉದಕ ಬ್ರಹ್ಮನು. ಶಾಹಿಯ ಹೊಟ್ಟೆಯಿಂದ ನಾಭಿಯಿಂದ ಏನ್ ಬರ್ತದೆ? ಕಮಲ. ಆ ಕಮಲ. ಆ ಕಮಲದಲ್ಲಿ ಬರುವಾಗ ಕಮಲಕ್ಕೂ ನೀರಿಗೂ ಅಂಟಿಕೊಂಡಿರುವ ಒಂದು ಜಾಗಕ್ಕೆ ಏನ್ ಹೇಳ್ತಾರೆ? ಕಮಲದ ಹೂವಿಗೂ ನೀರಿಗೂ ಸ್ಪರ್ಶ ಆಗುವಂತ ಒಂದು ಎರಡಕ್ಕೂ ಕನೆಕ್ಷನ್ ಕೊಡೋದಕ್ಕೆ ಏನ್ ಹೇಳ್ತಾರೆ ಕನ್ನಡದಲ್ಲಿ? ಇಂಗ್ಲಿಷ್ ಅಲ್ಲಿ ಸ್ಟೆಮ್ ಅಂತ ಹೇಳ್ತಾರೆ. ನಾಭಿಯಾ ಸರ್? ನಾಭಿ ಅಲ್ಲ ಮಾತಾಜಿ, ಸ್ಟೆಮ್ ಅಂತಾರೆ. ದಂಟುವ ದಂಟು. ದಂಟು ದಂಟು ದಂಟು. ಹೌದು. ನೀರಿಂದ ಕಮಲದ ತನಕ ಇರುವಂತಹ ಒಂದು ದಂಟು ಇದೆಯಲ್ಲ, ಅಲ್ಲಿ ಎಲ್ಲ ಪ್ಲಾನೆಟರಿ ಸಿಸ್ಟಮ್, ಎಲ್ಲ ಲೋಕಗಳು ಅಲ್ಲೇ ಇದೆ. ಅತಳ ವಿತಳ ಸುತ್ತಲ ತಲಾತಲ ಪಾತಾಳ, ಈ ರೀತಿ 7 ಕೆಳಗೆ, ಆಮೇಲೆ ಭೂಮಿ, ಆಮೇಲೆ ಮೇಲೆ ಭೂರ್ಭುವ ಸ್ವಹ ಮಹಾ ಜನಃ ತಪಃ ಸತ್ಯಂ. ಎಲ್ಲ ಲೋಕಗಳು, ಭೂಮಿಯ ಎಲ್ಲ ಲೋಕ ಅಂದ್ರೆ ಭೌತಿಕ ಲೋಕಗಳಲ್ಲಿವೆ. ಎಲ್ಲಿವೆ? ನಾವೆಲ್ಲ ಅಲ್ಲೇ ಇರುವಂಥದ್ದು. ಎಲ್ಲಿ? ಆ ಗರ್ಭೋದಕಶಾಹಿಯ ವಿಷ್ಣುವ ನಾಭಿಯಿಂದ ಬಂದಂಥದ ಕಮಲದ ಆ ದಂಡಿನಲ್ಲಿ ಇದೆ. ಕಮಲದ ಮೇಲೆ ಯಾರು ಬರ್ತಾರೆ ನಮಗೆಲ್ಲ ಗೊತ್ತು ಅಲ್ವಾ? ಈ ರೀತಿಯಲ್ಲಿ ಆಮೇಲೆ ಬರುವವರು ಯಾರು? ಹಾ, ಏನ್ ಮಾಡ್ತಿದ್ದೆ? ವಿಷ್ಣು ವಿಷ್ಣು ಸರ್. ಹಾ, ಆಮೇಲೆ ಲಾಸ್ಟ್ಗೆ ಯಾರು ಬರ್ತಾರೆ? ಕ್ಷೀರೋದಕಶಾಹಿ. ಬ್ರಹ್ಮ ವಿಷ್ಣು. ಅದು ಬಿಡಿ, ಅದು ಆಯ್ತು. ಮತ್ತೆ ಲಾಸ್ಟ್ಗೆ ಪುರುಷ ಅವತಾರದಲ್ಲಿ ಯಾರು ಬರ್ತಾರೆ? ನಾರದರು ಸರ್. ನಾರದರಲ್ಲ, ಹೃದಯದಲ್ಲಿ ಇರುವವರು ಯಾರು? ಎಲ್ಲರ ಹೃದಯದಲ್ಲಿ ಕ್ಷೀರೋದಕಶಾಹಿ. ಕ್ಷೀರ ಉದಕ ಶಾಹಿ, ಕ್ಷೀರೋದಕ ಎಲ್ಲರ ಶಾಹಿ. ಹೃದಯದಲ್ಲಿ ಇರುವವರು. ಇವು ಮೂರಕ್ಕೂ ಭಿನ್ನತೆ ಇಲ್ಲ, ಯಾರು ಏನು ಡಿಫರೆನ್ಸ್ ಇಲ್ಲ. ಈ ಮೂರು, ಕೃಷ್ಣನ ಯಾವ ಶಕ್ತಿಗೂ ವ್ಯತ್ಯಾಸ ಇಲ್ಲ. ಕೃಷ್ಣನ ಅಂತರಂಗ, ಅದಕ್ಕೇನು ಹೇಳ್ತಾರೆ? ಸ್ವಯಂ ಸ್ವಯಂ ಅಂತ, ಅಥವಾ ಇನ್ನೊಂದೇನು ಹೇಳ್ತಾರೆ ಅದಕ್ಕೆ? ಭಗವಂತನದ್ದೇ ಶಕ್ತಿ ಅಥವಾ ವಿಷ್ಣು ತತ್ವ. ವಿಷ್ಣು ತತ್ವ ಅಂದ್ರೆ ಅದಕ್ಕೆ ಇನ್ನೊಂದೇನು ಹೇಳ್ತಾರೆ? ಯಾರಿಗಾದ್ರೂ ನೆನಪಿದೆಯಾ? ಮುಂದೆ ಬರಲೂಬಹುದೇನೋ. ತೃತೀಯಂ ಸರ್ವಭೂತಸ್ಥಂ ತಾನಿ ಜ್ಞಾತ್ವಾ ವಿಮುಚ್ಯತೆ. ಈ ಮೂರು ವಿಷ್ಣುವನ್ನ ಯಾರು ತಿಳ್ಕೊಳ್ತಾರೆ ಅವರಿಗೆ ಮೋಚನೆ ಸಿಗ್ತದೆ. ತೃತೀಯಂ ಸರ್ವಭೂತಸ್ಥಂ. ಸರ್ವಭೂತಸ್ಥಂ ಅಂದ್ರೆ ಎಲ್ಲರ ಹೃದಯದಲ್ಲಿ ಇರುವವನು ಅಥವಾ ಎಲ್ಲ ಜಾಗೆಯಲ್ಲಿ ಇರುವವನು. ಇಲ್ಲಿ ಬಂತು ನೋಡಿ. ಸ್ವಾಂಶ ಅಂದ್ರೆ ಏನು? ಈ ಮೂರು ಕೂಡ ಸ್ವಾಂಶ ಅಂತ ಹೇಳ್ತಾರೆ. ಸ್ವಾಂಶ ಅಂದ್ರೆ ಏನು? ಕೃಷ್ಣನಿಗೂ ಈ ಯಾವ ವಿಷ್ಣುವಿಗೂ ವ್ಯತ್ಯಾಸ ಇಲ್ಲ. ಹೇಗೆ ವ್ಯತ್ಯಾಸ ಇಲ್ಲ? ಭಾವದಲ್ಲಿ ವ್ಯತ್ಯಾಸ ಇದೆ, ಆದರೆ ಬೇರೆ ಯಾವ ರೀತಿಯಲ್ಲಿ ವ್ಯತ್ಯಾಸ ಇಲ್ಲ. ಯಾಕಂದ್ರೆ ಕೃಷ್ಣನೇ. ಈಗ ಕ್ಷೀರೋದಕಶಾಹಿ ವಿಷ್ಣು ಪರ್ಮನೆಂಟಾ? ನಾವು ಕ್ಷೀರೋದಕಶಾಹಿಲಿ ಇರೋದಲ್ಲ ಪ್ರಭು. ನಮ್ಮ ಹೃದಯದಲ್ಲಿ ಕ್ಷೀರೋದಕಶಾಹಿ ವಿಷ್ಣು ಇದ್ದಾರೆ, ಎಲ್ಲ ಕಡೆ ಇದ್ದಾರೆ ಕ್ಷೀರೋದಕಶಾಹಿ. ಅವರು ಪರ್ಮನೆಂಟಾ ಅಂತ ಕೇಳ್ತಾ ಇರುವಂತದ್ದು ನಾನು. ಇಲ್ಲ, ಅವರು ಪರ್ಮನೆಂಟ್ ಅಲ್ಲ. ಅವರ ಮೂಲ ಕೃಷ್ಣಕ್ಕೆ ಹೋಗ್ತಾರೆ ಅವರು. ಈ ಭೂಮಿ ಬೇಡ ಅಂತ ಹೇಳುವಾಗ ಅವ್ರು ಯಾಕೆ ಇಲ್ಲಿ ಬರ್ಬೇಕು? ಅವ್ರಿಗೇನು ಕೆಲಸ? ಪರಮಾತ್ಮ ಯಾಕೆ ಇಲ್ಲಿ ಬರ್ಬೇಕು? ಈಗ ಗೋಲೋಕ ವೃಂದಾವನದಲ್ಲಿ ಪರಮಾತ್ಮನ ಅಗತ್ಯ ಇದೆಯಾ? ಎಲ್ಲರ ಹೃದಯದಲ್ಲಿ ಅಲ್ಲಿ ಕೃಷ್ಣ ನೆಲೆಸುವುದು, ಅಲ್ಲಿ ಪರಮಾತ್ಮನ ಅಗತ್ಯ ಇಲ್ಲ. ಕೃಷ್ಣನೇ ಪರಮಾತ್ಮನಾಗಿ ವಿಸ್ತಾರಗೊಳ್ಳುವುದು ಯಾಕೆ? ಈ ಪ್ರಪಂಚಕ್ಕೆ ಮ್ಯಾನೇಜ್ ಮಾಡ್ಲಿಕ್ಕೆ. ಈ ಮೂರು ವಿಷ್ಣುಗಳು ಬರೋದು ಯಾಕೆ? ಈ ಮ್ಯಾನೇಜ್ಮೆಂಟ್. ಈಗ ನಾವು ಉದಾಹರಣೆ ಕೊಡ್ಬೋದು. ಮೊನ್ನೆ ಜಡ್ಜ್ ಉದಾಹರಣೆ ಕೊಟ್ಟಾಗೆ, ಅದು ಬೇರೆ ವಿಚಾರದಲ್ಲಿ ಉದಾಹರಣೆ. ಇಲ್ಲಿ ಉದಾಹರಣೆ ಏನು ಅಂತ ಹೇಳಿದ್ರೆ, ಅವರು ಮನೆಯಲ್ಲಿರುವಾಗ ಈ ಡ್ರೆಸ್, ಸೂಟ್, ಕೋಟ್ ಎಲ್ಲ ಹಾಕಿ ಇರ್ಲಿಕ್ಕೆ ಅಗತ್ಯ ಉಂಟಾ? ಮನೆಯಲ್ಲಿರುವಾಗ ಅಲ್ವಾ? ಮನೆಯಲ್ಲಿರುವಾಗ ಕೋರ್ಟ್ನದ್ದು ಕಪ್ಪು ಆಮೇಲೆ ಬಿಳಿ ಎಲ್ಲ ಹಾಕೋ ಅಗತ್ಯ ಉಂಟಾ? ಇಲ್ಲ, ಏನು ಅಗತ್ಯ ಇಲ್ಲ. ಮನೆಯಲ್ಲಿರುವಾಗ ಆರಾಮದಲ್ಲಿರ್ತಾರೆ. ಅವ್ರಿಗೆ ಏನೋ ಕೆಲಸ ಸಿಕ್ಕಿದೆ, ಅವಶ್ಯಕತೆ ಇದೆ, ಆಗ ಹೊರಗೆ ಬರ್ತಾರೆ, ಡ್ರೆಸ್ ಹಾಕಿ ಹೊರಗೆ ಬರ್ತಾರೆ. ಅದೇ ರೀತಿ ಭಗವಂತನೇ, ವ್ಯತ್ಯಾಸ ಏನಿಲ್ಲ, ಅದೇ ಕೋರ್ಟ್ ಜಡ್ಜೆ. ಆದರೆ ಯಾವ ಕೆಲಸಕ್ಕೆ ಪ್ರಯುಕ್ತವಾಗಿ ಅವರು ಬರ್ತಾ ಇರುವಂತದ್ದು ಇಲ್ಲಿಗೆ. ಯಾಕೆ ಕೆಲಸ ನಾವು ಕೊಟ್ಟದ್ದು ಕಷ್ಟ ಅವರಿಗೆ? ಇಲ್ಲದ್ರೆ ಕೃಷ್ಣನಿಗೆ ಅಗತ್ಯವೇ ಇಲ್ಲ ಇಲ್ಲಿ ಬರುವಂತದ್ದು. ಅಂದ್ರೆ ಅವರು ಅವತಾರ ಅಥವಾ ಎಕ್ಸ್ಪಾಂಡ್ ಆಗಿ ಇಲ್ಲಿ ಬರುವ ಅಗತ್ಯವಿಲ್ಲ. ಕೃಷ್ಣ ಅಲ್ಲಿ ಸಚ್ಚಿತ್ತ ಆನಂದ ವಿಗ್ರಹ ಸ್ವಯಂ
ಶಾಂತಿಯಲ್ಲಿರುವಂತಹ ಕೃಷ್ಣನಿಗೆ ಯಾಕೆ ಅಗತ್ಯವೇ ಇರಲಿಲ್ಲ. ನಾವು ಕೊಟ್ಟಂತಹ ಕಷ್ಟ ಭಗವಂತನಿಗೆ. ನಾವು ಮಕ್ಕಳಲ್ವಾ, ಮಕ್ಕಳು ಅಪ್ಪನಿಗೆ ಕಷ್ಟ ಕೊಡ್ತಾ ಇದ್ದೇವೆ. ಆದ ಕಾರಣ ಈ ಮೂರು ಕೃಷ್ಣನಲ್ಲಿ ಅಥವಾ ಮೂರು ವಿಷ್ಣುವಲ್ಲಿ ಏನು ವ್ಯತ್ಯಾಸ ಇಲ್ಲ ಯಾವುದರಲ್ಲಿ. ಅದಕ್ಕೆ ನಾವು ಈ ಸ್ವಾಂಶ ಅಂತ ಹೇಳುವುದನ್ನು ಚೆನ್ನಾಗಿ ಅರ್ಥ ಮಾಡಬೇಕು. ನಾವು ಯಾವತ್ತು ಯಾವುದೇ ವಿಷ್ಣುವಿಗೆ ವ್ಯತ್ಯಾಸ ಇಲ್ಲ. ಭಾವ ಲೆವೆಲ್ ಅಲ್ಲಿ ವ್ಯತ್ಯಾಸ ನಾವು ಡಿಸ್ಕಷನ್ ಮಾಡಿ ಆಗಿದೆ ಈಗಾಗಲೇ. ಒಂದು ಕ್ಯಾಂಡಲ್ ಅನ್ನು ಇನ್ನೊಂದು ಕ್ಯಾಂಡಲ್ಗೆ ಕನೆಕ್ಷನ್ ಕೊಟ್ರೆ ಏನಾಗ್ತದೆ? ಸೇಮ್ ಅಲ್ವಾ? ಕ್ಯಾಂಡಲ್ ಸೇಮ್. ಆದ್ರೆ ಇದೊಂದು ಮೂಲ ಕ್ಯಾಂಡಲ್. ಅದು ಮೂಲ ಕ್ಯಾಂಡಲ್ ಯಾವುದು? ಮೂಲ ಕ್ಯಾಂಡಲ್ ಯಾವುದು? ನೋಡ್ಲಿಕ್ಕೆ ಎಲ್ಲ ಒಂದೇ ತರ ಕ್ಯಾಂಡಲ್ ಕಾಣ್ತದಲ್ಲ ಒಂದ್ಸಲ ಉರಿಸಿದ್ರೆ. ಮೂಲ ಕ್ಯಾಂಡಲ್ ಯಾವುದು? ಫಸ್ಟಿಗೆ ಹೊತ್ತಿಸಿದ. ಫಸ್ಟಿಗೆ ಹೊತ್ತಿಸಿದ್ದು ಅಲ್ವಾ? ಫಸ್ಟಿಗೆ ಹೊತ್ತಿಸಿದ್ದು ಅದು ಶ್ರೀಕೃಷ್ಣ. ಅದು ಯಾರು ಕಂಡುಹಿಡಬೇಕು? ಹೊತ್ತಿಸಿದವನಿಗೆ ಗೊತ್ತಿರ್ಬೇಕಷ್ಟೇ. ಅಥವಾ ಏನೋ ಒಂದು ಐಡೆಂಟಿಫಿಕೇಶನ್ ಮಾಡ್ಬೇಕು, ಆ ಕಲರ್ ಇದು ಈ ಕಲರ್ ಇದು ಅಂತೇಳಿ. ಏನೇ ಇರಲಿ, ಭೌತಿಕವಾಗಿ ಆ ರೀತಿಯಲ್ಲಿ ಅರ್ಥ ಮಾಡಬಹುದು. ಆದರೆ ಶ್ರೀಕೃಷ್ಣನ ಬಗ್ಗೆ ಆ ಶ್ರೀಕೃಷ್ಣನೇ ಮೂಲ ಅಂತ ಹೇಳುದು ಶಾಸ್ತ್ರ ಮುಖೇನ ಅರ್ಥ ಆಗ್ತದೆ. ಶಾಸ್ತ್ರದ ಕನ್ನಡಿ, ಗುರುವಿನ ಕನ್ನಡಿ, ಸಾಧುವಿನ ಕನ್ನಡಿಯಿಂದ ನಮಗೆ ಅರ್ಥ ಆಗ್ತದೆ. ಕನ್ನಡಿ ಅಂತ ಹೇಳಿದ್ರೆ ಅವರ ಒಂದು ಸಜೆಷನ್ ಇಂದ, ಅವರ ಒಂದು ಎಜುಕೇಶನ್ ಇಂದ ನಮಗೆ ಅರ್ಥ ಆಗ್ತದೆ. ಆದ ಕಾರಣ ಈ ಮೂರು ರೂಪಗಳನ್ನು ತಳೆಯುತ್ತದೆ ಶ್ರೀಕೃಷ್ಣನ ಸ್ವ ಅಂಶ ವಿಸ್ತರಣೆಯು. ಐಹಿಕ ಸೃಷ್ಟಿಗೆ ಶ್ರೀಕೃಷ್ಣನ ಸ್ವಾಂಶ ವಿಸ್ತರಣೆಯು ಮೂರು ವಿಷ್ಣು ರೂಪಗಳನ್ನು ತಳೆಯುತ್ತದೆ. ಮೊದಲನೆಯದಾದ ಮಹಾವಿಷ್ಣುವು ಮಹತ್ತತ್ವ ಎಂದು ಕರೆಯುವ ಒಟ್ಟು ಐಹಿಕ ಶಕ್ತಿಯನ್ನು ಸೃಷ್ಟಿಸುತ್ತಾನೆ. ಮಹತ್ತತ್ವ ನಾವೆಲ್ಲ ಅದರೊಳಗಿರ್ತೇವೆ. ಮಹತ್ತತ್ವದಲ್ಲಿ ಗರ್ಭೋದಕಶಾಹಿ ವಿಷ್ಣು ಎರಡನೆಯವನು. ಅವನು ಎಲ್ಲ ಲೋಕಗಳಲ್ಲಿ ವೈವಿಧ್ಯವನ್ನು ಸೃಷ್ಟಿಸಲು ಅವುಗಳನ್ನು ಪ್ರವೇಶಿಸುತ್ತಾನೆ. ಭಗವಂತ ಲೋಕಕ್ಕೆ ಪ್ರವೇಶಿಸಲಿಲ್ಲ, ಅಲ್ಲಿ ಏನು ವೈವಿಧ್ಯತೆ ಇರುವುದಿಲ್ಲ. ನಮ್ಮಲ್ಲೂ ಅಷ್ಟೇ. ನಮ್ಮಲ್ಲಿ ಭಗವಂತ ಇಲ್ಲ ಅಂದ್ರೆ ಏನು ವೈವಿಧ್ಯತೆ ಇರುವುದಿಲ್ಲ. ಮೂರನೆಯದಾದ ಕ್ಷೀರೋದಕಶಾಹಿ ವಿಷ್ಣು ಸರ್ವಾಂತರ್ಯಾಮಿ ಪರಮಾತ್ಮನಾಗಿ ಎಲ್ಲ ಲೋಕಗಳಲ್ಲಿಯೂ ಹಬ್ಬಿದ್ದಾನೆ. ಅವನಿಗೆ ಪರಮಾತ್ಮನೆಂದು ಹೆಸರು. ಆತನು ಅಣುಗಳಲ್ಲಿಯೂ ಇದ್ದಾನೆ. ಈ ಮೂರು ವಿಷ್ಣು ರೂಪ ಕಣಗಳಲ್ಲಿ ಎಲ್ಲ ಕಡೆ ಇದ್ದಾನೆ ಭಗವಂತ. ವಿಷ್ಣು ಹೇಗೆ? ಪರಮಾತ್ಮ ರೂಪದಲ್ಲಿ. ಈ ಮೂರು ವಿಷ್ಣು ರೂಪಗಳನ್ನು ಅರಿತವನು ಐಹಿಕ ಬಂಧನದಿಂದ ಮುಕ್ತನಾಗಬಲ್ಲ. ಐಹಿಕ ಜಗತ್ತು ಭಗವಂತನ ಶಕ್ತಿಗಳಲ್ಲಿ ಒಂದು ತಾತ್ಕಾಲಿಕ ಅಭಿವ್ಯಕ್ತಿ. ನೋಡಿ, ಇಲ್ಲೇ ಬಂತಲ್ಲ, ಇದು ಟೆಂಪರರಿ ಅಂತ ಹೇಳಿ. ಆದ ಕಾರಣ ಈ ಎಲ್ಲ ವಿಷ್ಣುಗಳು ಕೂಡ ಕೊನೆಗೆ ಕೃಷ್ಣ ಫೋಲ್ಡಿಂಗ್ ಅನ್ಫೋಲ್ಡಿಂಗ್ ಅಂತ ಗೊತ್ತಾಗ್ತದಲ್ಲ ನಮಗೆ. ಫೋಲ್ಡಿಂಗ್ ಅಂಡ್ ಅನ್ಫೋಲ್ಡ್. ಈಗ ಹಿಂದಿನ ಕಾಲದಲ್ಲಿ ಒಂದು ಪಾತ್ರೆ ಪಕಡ ಇತ್ತು, ಶಿಲ ಪ್ರಭುಪಾದರಲ್ಲಿ ಇತ್ತು. ಅದು ಎಲ್ಲ ಜೊತೆಯಲ್ಲಿ ಸೇರಿಸಿ ತಗೊಂಡು ಹೋಗ್ಲಿಕ್ಕೆ ಆಗ್ತಾ ಇತ್ತು. ಆಮೇಲೆ ಬೇಕಾಗ ಅದರಿಂದ ತೆಗೆಯುವುದು, ಯಾವ ಪಾತ್ರೆ ಬೇಕು ಅದನ್ನು ತೆಗಿಬಹುದು. ಹಿಂದಿನ ಕಾಲದಲ್ಲಿ ಹಾಗಿತ್ತು, ಈಗ ಅದು ಅಪರೂಪ ಆಗಿದೆ. ಅದೇ ರೀತಿಯಲ್ಲಿ ಕೃಷ್ಣ ಒಬ್ಬ, ಅವ ಬೇಕಾದ ಹಾಗೆ ವಿಸ್ತಾರ ಆಗ್ತಾನೆ, ಯಾವ ಯಾವ ಕೆಲಸಕ್ಕೆ ಹೇಗೆ ಬೇಕು ಅಂತ ಹೇಳಿ. ಅದೇ ರೀತಿ ನಮ್ಮ ವೃಂದಾವನದಲ್ಲಿ ಇರುವ ಕೃಷ್ಣ ಬೇರೆ, ಮೂಲ ಕೃಷ್ಣ. ಆಮೇಲೆ ಅವನು ವಿಸ್ತಾರವಾಗಿ ಯುದ್ಧ ಮಾಡ್ಲಿಕ್ಕೆ ಹೋಗ್ತಾನೆ. ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದು. ಈ ಪುರುಷರಿಗೆ ಅವತಾರಗಳೆಂದು ಹೆಸರು. ಸಾಮಾನ್ಯವಾಗಿ ಭಗವಂತನ ಕೃಷ್ಣನ ವಿಜ್ಞಾನವನ್ನು ತಿಳಿಯದವನು ಜೀವಿಗಳೇ ಪುರುಷರೆಂದು ಅಥವಾ ಐಹಿಕ ಜಗತ್ತು ಇರುವುದೇ ಜೀವಿಗಳ ಭೋಗಕ್ಕಾಗಿ ಎಂದು ಭಾವಿಸುತ್ತಾನೆ. ನಾವೇ ಅನ್ಕೊಳ್ತಾ ಇದ್ದೇವಲ್ಲ. ಈ ನಾಲಿಗೆ ಕೊಟ್ಟದ್ದು ಯಾಕೆ? ಕಿವಿ ಕೊಟ್ಟದ್ದು ಯಾಕೆ? ಮೂಗು ಕೊಟ್ಟದ್ದು ಯಾಕೆ? ತಲೆ ಕೊಟ್ಟದ್ದು ಯಾಕೆ? ನಮ್ಮ ಎಂಜಾಯ್ಮೆಂಟಿಗೆ, ಎಂಜಾಯ್ ಮಾಡಬೇಕು ಅಂತೇಳಿ ಅಲ್ವಾ? ಕರೆಕ್ಟ್ ಅಲ್ಲ? ಹೇಳಿ. ನಮಗೆ ಕಣ್ಣು, ಕಿವಿ, ಮೂಗೆಲ್ಲ ಉಂಟಲ್ಲ, ಅದು ಹೇಗೆ ಬಂತು ಗೊತ್ತಿಲ್ಲ. ನಮಗೆ ಸುಖ ಪಡ್ಲಿಕ್ಕೆ ತಾನೆ, ಅದು ಎಂಜಾಯ್ ಮಾಡ್ಲಿಕ್ಕೆ ತಾನೆ ಸಿಕ್ಕಿದ್ದು. ಯಾರು ಹೇಳ್ತಾ ಇಲ್ಲ? ಎಸ್ ಆರ್ ನೋ? ಅದಿಲ್ಲ ಅಂದ್ರೆ ಜೀವನನೇ ಇಲ್ಲ ಸಾಗ್ಸಕ್ಕೆ. ಕಿವಿ ನನ್ನ ಪ್ರಶ್ನೆ ಬೇರೆ ಮಾತಾಜಿ, ನೀವು ಉತ್ತರ ಬೇರೆ. Okay. ಯಾಕೆ ಕೊಟ್ಟಿದ್ದಾರೆ? ಮೂಗು, ಕಿವಿ, ಕಣ್ಣು ಹಾ. ಭಗವಂತನ ನೋಡ್ಲಿಕ್ಕೆ, ಭಗವಂತನ ಮಾತಾಜಿ, ಅದು ನಿಮಗೆ ಗೊತ್ತು. ಸಾಮಾನ್ಯ ವ್ಯಕ್ತಿಗಳು ಯಾಕೆ ಏನಕ್ಕೆ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಏನ್ ಹೇಳ್ತಾರೆ? ಇಂದ್ರಿಯ ಬಾಯಿ ಭೋಗ ಯಾಕೆ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಏನ್ ಹೇಳ್ತಾರೆ? ಬಾಯಿ ಮಾತಾಡ್ಲಿಕ್ಕೆ, ತಿನ್ಲಿಕ್ಕೆ ಅಂತ ಹೇಳ್ತಾರೆ. ಕಿವಿ ಕೇಳ್ಲಿಕ್ಕೆ, ಏನು ಕೇಳ್ಲಿಕ್ಕೆ? ಏನು ಕೇಳುದೆಲ್ಲ ಕೇಳುದಯ್ಯ. ಕಿವಿ ಹತ್ತಿರ ಬಂದದನ್ನೆಲ್ಲ ಕೇಳುದು, ಬಾಯಿ ಹತ್ತಿರ ಹೋದೆಲ್ಲ ತಿನ್ನುದು, ಮೂಗಿನಲ್ಲಿ ಬಂದದ್ದೆಲ್ಲ ಮೂಸುದು, ಕಣ್ಣಲ್ಲಿ ಕಾಣುದನ್ನೆಲ್ಲ ನೋಡುದು. ಜನರಲಿ ಅದೇ ಅಲ್ವಾ? ಆಮೇಲೆ ಸ್ವಲ್ಪ ಸಂಸ್ಕಾರವಂತ ಅದು ನೋಡುದಿಲ್ಲ ಇದು ನೋಡುದಿಲ್ಲ ಹೇಳ್ತಾರೆ. ಆದರೆ ಈ ವಿಚಾರ ಮಾತ್ರ ನಮಗೆ ಗೊತ್ತೇ ಆಗ್ಲಿಲ್ಲ. ಇದು ನಮಗೆ ಯಾವಾಗ ಸಿಕ್ಕಿತು ಆಗ ಜೀವನ ಬದಲಾವಣೆ. ಇದೆಲ್ಲ ಕೊಟ್ಟದ್ದು ಭಗವಂತನ ಸೇವೆಗೆ ಅಂತ ಹೇಳಿ. ಕಣ್ಣು, ಮೂಗು, ಕಿವಿ ಎಲ್ಲ ಇಂದ್ರಿಯಗಳು ಎಲ್ಲವೂ ಕೂಡ ಭಗವಂತನ ಸೇವೆಗೆ.
ಎಷ್ಟು ಇಂಪಾರ್ಟೆಂಟ್ ಇದು ಅಂತ ಹೇಳಿದ್ರೆ, ನಮ್ಮ ಶರೀರವನ್ನ ಪ್ರತಿಯೊಂದು ಇಂಚು ಇಂಚು ಕೂಡ ಭಗವಂತನ ಸೇವೆಗೆ ಉಪಯೋಗಿಸಬಹುದು ಅಂತ ನಮ್ಗೆ ಗೊತ್ತಿತ್ತಾ? ಸತ್ಯ ಹೇಳುದಿದ್ರೆ ನನಗೆ ಗೊತ್ತಿರ್ಲಿಲ್ಲ. ನಾನು ಚಿಕ್ಕದಿಂದ ದೊಡ್ಡದಾದ ತನಕ. ಯಾಕೆ ಅಂತ ಹೇಳಿದ್ರೆ, ಖುಷಿ ಆಗ್ಬೇಕು, ಜಿಮ್ಮಿಗೆ ಹೋಗ್ಬೇಕು, ಸ್ಟ್ರೆಂತ್ ಪಡಬೇಕು, ಅಥವಾ ರನ್ನಿಂಗ್ ಮಾಡಬೇಕು, ಅಥವಾ ಚೆನ್ನಾಗಿ ಓದಿ ಜ್ಞಾನ ಮಾಡಿ ಹಣ ಮಾಡಬೇಕು, ಇದೇ ಚಿಂತನೆಗಳಿತ್ತು ವಿನಃ ಅದರಲ್ಲಿ ಎಲ್ಲಿ ಕೂಡ ಸೇವೆ ಅಂತ ಹೇಳುವಂತಹ ಹೃದಯ ಪರಿವರ್ತನೆ ಆಗುವಂತ ವಿಚಾರ ಇರಲಿಲ್ಲ. ಹೃದಯ ಪರಿವರ್ತನೆ ಯಾಕೆ ಕೊಟ್ಟಿದ್ದಾರೆ ಇದು ಅಂತ ಹೇಳುವಂತ ನಿಜವಾದ ಜ್ಞಾನ ಇರಲಿಲ್ಲ. ಆ ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳುವ ನಿಜವಾದ ಜ್ಞಾನವನ್ನೇ ತತ್ವ ಅಂತ ಹೇಳುವಂಥದ್ದು ಹಿಂದಿನ ಶ್ಲೋಕದಲ್ಲಿ ನೋಡಿದ್ದೇವೆ. ಅದೇ ಸೇವೆಗೆ ಉಪಯೋಗಿಸುವಂಥದ್ದು. ಎಂತ ಅದ್ಭುತವಾದ ಒಂದು ವಿಚಾರ ನಮಗೆ ಅರ್ಥ ಆಗತ್ತೆ ಈ ಭಗವದ್ಗೀತೆಯಲ್ಲಿ ಓದುವಾಗ. ಶ್ರೀಲ ಪ್ರಭುಪಾದರ ಕರುಣೆ. ಮುಂದೆ ಹೋಗ್ತಾ ಇದ್ದೇನೆ. ಪುರುಷ ಎಂಬ ಶಬ್ದದ ಅರ್ಥ ಐಹಿಕ ಶಕ್ತಿಯ ಮೂಲ, ನಿಯಂತ್ರಕ ಮತ್ತು ಭೋಗಿ ಎಂಬುದಾಗಿದೆ. ಈಗ ಎರಡು ರೀತಿಯ ಪುರುಷ. ನಾವು ಕೂಡ ಪುರುಷ, ನಾವು ನಿಜವಾದ ಪುರುಷರಲ್ಲ. ನಾವು ಸುಮ್ಮನೆ ಟೈಮ್ ಪಾಸಿಗೆ, ಯಾಕೆ ನಮಗೆ ಆಸೆ ಕೃಷ್ಣನ ಜೊತೆ ಬೇಡ ನನಗೆ, ನಾನೇ ಇಂಡಿಪೆಂಡೆಂಟ್ ಆಗಿ ಎಂಜಾಯ್ ಮಾಡ್ತೇನೆ, ಸುಖ ಪಡ್ತೇನೆ ಅಂತ ಹೇಳಿ ನಾವು ಈ ಪ್ರಕೃತಿಯನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಶುರು ಮಾಡ್ತೇವೆ. ನೋಡಿ, ನಾವು ಕಂಟ್ರೋಲ್ ಮಾಡೋದೇ ನಮ್ಮ ಕೆಲಸ. ನಮಗೆ ಯಾರಾದ್ರೂ ಕಂಟ್ರೋಲಿಗೆ ನಮ್ಮ ಕಂಟ್ರೋಲಿಗೆ ಸಿಗುದಿಲ್ಲ ಅಂತ ಹೇಳಿದ್ರೆ ಬೇಜಾರಾಗ್ಬಿಡ್ತದೆ. ಅಯ್ಯೋ, ಅವ್ರು ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲಪ್ಪ ಅಂತ ಹೇಳ್ಬಿಡ್ತೇವೆ ನಾವು. ಮಕ್ಕಳಾಗ್ಲಿ ಯಾರೇ ಆಗ್ಲಿ ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ ಅಂತ ಹೇಳ್ತೇವೆ ನಾವು. ಪುರುಷ ಎಂಬ ಶಬ್ದದ ಅರ್ಥ ಐಹಿಕ ಶಕ್ತಿಯ ಮೂಲ, ನಿಯಂತ್ರಕ ಮತ್ತು ಭೋಗಿ ಎಂಬುದಾಗಿದೆ. ಭಗವದ್ಗೀತೆಯ ಪ್ರಕಾರ ಈ ನಾಸ್ತಿಕ ನಿರ್ಣಯವು ಸುಳ್ಳು. ಪ್ರಸ್ತುತ ಶ್ಲೋಕದಲ್ಲಿ ಕೃಷ್ಣನು, ಇದು ನಾಸ್ತಿಕ. ಯಾವುದು? ಪುರುಷ ಎಂಬ ಶಬ್ದದ ಅರ್ಥ ಐಹಿಕ ಶಕ್ತಿಯ ಮೂಲ, ನಿಯಂತ್ರಕ ಮತ್ತು ಭೋಗಿ ಎಂಬುದಾಗಿದೆ. ಆದ್ರೆ ನಾಸ್ತಿಕರು ಏನ್ ಮಾಡ್ತಾರೆ? ನಾಸ್ತಿಕರು ಏನ್ ಹೇಳ್ತಿದ್ದಾರೆ? ಪುರುಷ ಅಂತ ಹೇಳುವುದಕ್ಕೆ ಏನ್ ಹೇಳ್ತಾರೆ? ನಾನೇ ಪುರುಷ ಅಂತ ಹೇಳ್ತಾರೆ. ಇದೆಲ್ಲ ಈಗ ಫಾರ್ ಎಕ್ಸಾಂಪಲ್ ಈ ಎಲ್ಲ ಶಕ್ತಿಗೆ ನಾನೇ ಮೂಲ ಅಂತ ಹೇಳ್ತಾರೆ ಅವರು. ಅಂದ್ರೆ ನಾನು ಕೂಡ ಭಗವಂತನ ಆಗ್ತೇನೆ, ಶುದ್ಧನಾದ ಮೇಲೆ ನಾನು ಭಗವಂತ ಆಗ್ತೇನೆ ಅಂತ ಹೇಳಿ. ಅಥವಾ ನಾಸ್ತಿಕರು ಏನ್ ಹೇಳ್ತಾರೆ? ಭಗವಂತ ಅಂತ ಏನಿಲ್ಲ, ಇದೆಲ್ಲ ಶಕ್ತಿ ನಾನೇ ಅಂತ ಹೇಳಲಿಕ್ಕೆ ಸಾಕು ಅವರು. ಆಸ್ತಿಕ ಮತ್ತು ನಾಸ್ತಿಕ. ಭಗವಂತ ಇದ್ದಾನೆ, ಭಗವಂತನಿಗೆ. ಆಸ್ತಿಕ ಅಂತ ಹೇಳಿದ್ರೆ ನಿಮಗೆ ಏನ್ ಅರ್ಥ ಆಗ್ತದೆ? ನಾಸ್ತಿಕ ಅಂತ ಹೇಳಿದ್ರೆ ಏನ್ ಅರ್ಥ ಆಗ್ತದೆ? ನಾಸ್ತಿಕ ದೇವರ ಚಿಂತನೆ ಇಲ್ಲದವರು, ದೇವರಿಲ್ಲ ಎಂದು ವಾದಿಸುವವರು ನಾಸ್ತಿಕ. ದೇವರಿಲ್ಲ ಅಂತ ಹೇಳಿ ವಾದಿಸು. ಕರೆಕ್ಟ್. ಮುಂದೆ ಹೋಗ್ತಿದ್ದೀನಿ. ಪ್ರಸ್ತುತ ಶ್ಲೋಕದಲ್ಲಿ ಕೃಷ್ಣನು ಐಹಿಕ ಅಭಿವ್ಯಕ್ತಿಯ ಮೂಲ ಕಾರಣ ಎಂದು ಹೇಳಿದೆ. ಶ್ರೀಮದ್ ಭಾಗವತವು ಇದನ್ನು ದೃಢಪಡಿಸುತ್ತದೆ. ಐಹಿಕ ಅಭಿವ್ಯಕ್ತಿಯಲ್ಲಿ ಸೇರಿರುವ ಅಂಶಗಳು ಭಗವಂತನ ಪ್ರತ್ಯೇಕಗೊಂಡ ಶಕ್ತಿಗಳು. ವಾದಿಗಳ ಅಂತಿಮ ಗುರಿಯಾದ ಬ್ರಹ್ಮಜ್ಯೋತಿಯು ಸಹ ಆಧ್ಯಾತ್ಮಿಕ ಗಗನದಲ್ಲಿ ಪ್ರಕಟಗೊಂಡು ಆಧ್ಯಾತ್ಮಿಕ ಶಕ್ತಿ. ಇದು ಡಿಸ್ಕಷನ್ ಮಾಡಿದ್ದೇವೆ, ಆದ ಕಾರಣ ಮುಂದೆ ಹೋಗ್ತಾ ಇದ್ದೇನೆ. ವೈಕುಂಠ ಲೋಕಗಳಲ್ಲಿರುವಂತೆ ಬ್ರಹ್ಮಜ್ಯೋತಿಯಲ್ಲಿ ಆಧ್ಯಾತ್ಮಿಕ ಭಿನ್ನತೆಗಳಿಲ್ಲ. ಇದು ಅರ್ಥ ಮಾಡಿದ್ದೇವೆ. ಅಲ್ಲಿ ಯಾರು ನಮ್ಮನ್ನು ಸೇವೆ ಮಾಡ್ಲಿಕ್ಕೆ ಬರುದಿಲ್ಲ. ನಾವು ಕೈವಲ್ಯಂ ನರಕಾಯತೆ ಅಂತ ಹೇಳೋದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ನೆನಪಿದೆಯಲ್ಲ? ಏನ್ ಹೇಳ್ತೀರಿ? ಕೈವಲ್ಯ ನರಕಾಯತೆ ಅಂದ್ರೆ ಏನು? ಯಾರಾದ್ರೂ ಬೇಗನೆ ಹೇಳ್ತೀರಾ? ತುಂಬಾ ಕ್ಲಾಸ್ಗಳಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡ್ತೇವೆ. ಕೈವಲ್ಯಂ ನರಕಾಯತೆ. ಬ್ರಹ್ಮ ಐಕ್ಯ ಆದ್ರೆ ಏನಾಗತ್ತೆ? ಬ್ರಹ್ಮ ಐಕ್ಯ ಆದ್ರೆ ಏನಾಗತ್ತೆ? ಹಾ, ಬ್ರಹ್ಮ ಐಕ್ಯ ಅಂದ್ರೆ ಪುನರಪಿ ಜನನ ಪುನರಪಿ ಮರಣ, ಹಿಂದೆ ಬರ್ತಾ ಇರ್ಬೇಕಲ್ಲ ಪ್ರಭು. ಗೊತ್ತಿಲ್ಲ, ಅದು ನಮಗೆ ಗೊತ್ತಿಲ್ಲ. ನಾಟ್ ಶೂರ್. ಬ್ರಹ್ಮ ಐಕ್ಯ ಆದ್ರೆ ಏನಾಗ್ತದೆ ಅಂತ ಪ್ರಶ್ನೆ ನಂದು. ಬ್ರಹ್ಮ ಐಕ್ಯ ಆದ್ರೆ ಆತ್ಮದ ನಿಜವಾದ ಗುಣ ಆನಂದ ಅಂತ ಹೇಳುವಂಥದ್ದು, ಆ ಆನಂದ ಸಿಗುವುದು ಭಗವಂತನ ಸೇವೆಯಲ್ಲಿ. ಅದು ಸಂಪೂರ್ಣ ಆಗುದಿಲ್ಲ. ಆದ ಕಾರಣ ಅದಕ್ಕೆ ಈಗ ಆತ್ಮಹತ್ಯೆ ಅಂದ್ರೆ ಏನು? ಆತ್ಮಹತ್ಯೆ ಅಂದ್ರೆ ಏನು? ಆಸೆ ಇಲ್ಲದೆ ಆತ್ಮಹತ್ಯೆ. ಆಸೆ ಇಲ್ಲದೆಲ್ಲ, ಆಸೆ ಸಂಪೂರ್ಣ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಸಾಯುದು ಆತ್ಮಹತ್ಯೆ ಹೌದು. ಮಾಡುದು. ಹೌದು. ಆಸೆ ಸಂಪೂರ್ಣ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಸಾಯುವಂಥದ್ದು ಜನರಲಿ. ಇಲ್ಲಾಂದ್ರೆ ಏನೋ ಖಿನ್ನತೆ ಇರಬೇಕು, ಏನಾದ್ರೂ ಇರ್ಬೇಕು. ಅಂದ್ರೆ ಏನು ಅರ್ಥ ಅದರದ್ದು? ಶಾಂತಿ ಇಲ್ಲದೆ. ನೀವು ಬೇರೆ ಕಡೆ ಹೋಗ್ತೀವಿ. ಪ್ರಶ್ನೆ ದೇವರಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ತನಗೆ ಸಿಕ್ಕಿದ ಜೀವಮಾನವನ್ನು ಸಂಪೂರ್ಣ ಮಾಡದೆ ಸತ್ತವ ಅಂತ ಅರ್ಥ ಅಲ್ವಾ?
ತನಗೆ ಸಿಕ್ಕಿರುವಂತ ಇನ್ನೂ ಬದುಕುವಂತ ಜೀವ ಉಂಟು, ಏನಂದ್ರೆ ಬದುಕುವಂತ ಸಮಯ ಇದೆ, ಅದನ್ನು ಮಧ್ಯದಲ್ಲಿ ಕಟ್ ಮಾಡಿದ ಅಂತ ಅರ್ಥ. ಅದೇ ರೀತಿಯಲ್ಲಿ ಕೈವಲ್ಯ ಅಥವಾ ಭಗವಂತನ ಆ ಬ್ರಹ್ಮಜ್ಯೋತಿಯಲ್ಲಿ ಐಕ್ಯ ಆಗುದು ಅಂತ ಹೇಳಿದ್ರೆ ಆತ್ಮದ ನಿಜ ಸ್ವರೂಪವನ್ನ ಕಂಪ್ಲೀಟ್ ಮಾಡದೆ ಸತ್ತ ಅಂತ ಅರ್ಥ. ನಿಮಗೆ ಅರ್ಥ ಆಗ್ತಾ ಇದೆಯಾ? ಪ್ರೊಸೆಸ್ ಕಂಪ್ಲೀಟ್ ಮಾಡದೆ ಮಧ್ಯದಲ್ಲಿ ಆತ್ಮಹತ್ಯೆ ಆಯ್ತು ಅಂತ ಅರ್ಥ. ಹೌದು. ಅಷ್ಟು ಡೇಂಜರ್ ಅದು. ಎಲ್ಲವೂ ಡೇಂಜರೇ, ಇದು ಕೂಡ ಒಂದು ದೊಡ್ಡ ಡೇಂಜರ್. ನಂಗೆ ಮುಕ್ತಿ ಬೇಕು, ನಾನು ಬ್ರಹ್ಮ ಐಕ್ಯ ಆಗ್ತೇನೆ ಅಂತ ಹೇಳಿದ್ರೆ ಏನ್ ಅರ್ಥ? ಇದೇ ಅರ್ಥ. ಕಂಪ್ಲೀಟ್ ಆಗ್ಲಿಲ್ಲ ಪ್ರೊಸೆಸ್ ಅಲ್ಲಿ. ನನಗೆ ಜೀವ ಈಗ ನನಗೆ ಇದರಲ್ಲಿ ಬರೆದಿದೆ ಜಾತಕದಲ್ಲಿ, ಇವನು ಒಳ್ಳೆಯವನು, ಶ್ರದ್ಧಾವಂತನು, 80 ವರ್ಷ 90 ವರ್ಷ ಬದುಕುತ್ತಾನೆ ಅಂತ ಹೇಳಿ ಇಟ್ಕೊಳ್ಳುವ. ನನಗೇನೋ ಖಿನ್ನತೆ ಆಗಿ 40 ವರ್ಷದಲ್ಲಿ ಸತ್ತೆ ಅಂತ ಹೇಳಿದ್ರೆ ನಾನು ಕಂಪ್ಲೀಟ್ ಮಾಡ್ಲಿಲ್ಲ ನನ್ನ ಲೈಫ್ ಪರ್ಪಸ್. ಆ ಲೈಫ್ ಅಟ್ಲೀಸ್ಟ್ ಪರ್ಪಸ್ ಬಿಡಿ, ಆ ಲೈಫ್ ಸ್ಪ್ಯಾನೇ ಕಂಪ್ಲೀಟ್ ಆಗ್ಲಿಲ್ಲ ನನ್ನದು. ಅದೇ ರೀತಿಯಲ್ಲಿ ಆತ್ಮದ ನಿಜವಾದ ಗುಣ ಭಗವಂತನ ಸೇವೆ ಅಂತ ಹೇಳಿ ನಮ್ಗೆ ಈಗಾಗಲೇ ಗೊತ್ತಾಗಿದೆ. ಅದನ್ನು ಕಂಪ್ಲೀಟ್ ಮಾಡ್ಬೇಕಿದ್ರೆ ಭಗವಂತನಲ್ಲಿಯೇ ಹೋಗ್ಬೇಕು. ಅದು ಮಾಡದೆ ಮಧ್ಯೆ ಸಿಕ್ಕಾಕೊಂಡ್ರೆ ಅದಕ್ಕೆ ಕೈವಲ್ಯ ಅಂತ ಹೇಳುವಂಥದ್ದು. ಆದ ಕಾರಣ ಕೈವಲ್ಯದ ಆಸೆ ನಮ್ಗೆ ಯಾರಿಗೂ ಇರಬಾರದು, ಭಗವಂತನ ಸೇವೆಯ ಆಸೆ ಇರಬೇಕು. ಅರ್ಥ ಆಯ್ತು ಅಂತ ಅನ್ಕೊಳ್ತಿದ್ದೀನಿ. ಮುಂದೆ ಹೋಗ್ತೀನಿ. ವೈಕುಂಠ ಲೋಕಗಳಲ್ಲಿರುವಂತೆ ಬ್ರಹ್ಮಜ್ಯೋತಿಯಲ್ಲಿ ಆಧ್ಯಾತ್ಮಿಕ ಭಿನ್ನತೆಗಳ ಇದೆಲ್ಲ ಪ್ರೊಸೆಸ್. ಅಲ್ಲಿ ಆ ತರ ಪ್ರಾಬ್ಲಮ್ ಇದೆ, ಎಲ್ಲ ಪ್ರಾಬ್ಲಮ್ ಇದೆ. ಈಗ ಆತ್ಮಹತ್ಯೆ ಮಾಡಿದ್ರೆ ಎಲ್ಲಿಗೆ ಹೋಗ್ತಾನೆ? ಅವ ನರಕಕ್ಕೆ ಹೋಗ್ತಾನೆ. ಅದೇ ರೀತಿಯಲ್ಲಿ ಬ್ರಹ್ಮಜ್ಯೋತಿಯಲ್ಲಿ ಐಕ್ಯ ಆದ್ರೆ ಏನಾಗ್ತದೆ? ಅಲ್ಲಿ ಪ್ರಾಬ್ಲಮ್ ಇದ್ದದನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಏನಿಲ್ಲ, ಅಲ್ಲಿ ಏನು ಭಿನ್ನತೆ ಇಲ್ಲ, ಅಲ್ಲಿ ಏನು ಟೇಸ್ಟೇ ಇಲ್ಲ. ಒಂದೇ ಕಡೆ ಕೂತ್ಕೊಳ್ಬೇಕಷ್ಟೇ. ಕೂತ್ಕೊಳ್ಳಿಕ್ಕೆ ನಮಗೆ ಶರೀರ ಸಹ ಇರುವುದಿಲ್ಲ. ನಿರಾಕಾರವಾದಿಯು ಯಾವ ಶರೀರ ಇರುವುದಿಲ್ಲ? ಆಧ್ಯಾತ್ಮಿಕ ಶರೀರ ಇರುವುದಿಲ್ಲ ಅಲ್ಲಿ. ಆಧ್ಯಾತ್ಮಿಕ ಶರೀರ ಇರುವುದಿಲ್ಲ ಅಂದ್ರೆ ನಿಜ ಸ್ವರೂಪ ಸಿಕ್ಕಿರುವುದಿಲ್ಲ ಅಲ್ಲಿ. ನಿರಾಕಾರವಾದಿಯು ಈ ಬ್ರಹ್ಮಜ್ಯೋತಿಯನ್ನು ಅಂತಿಮ ನಿರಂತರ ಗುರಿ ಎಂದು ಸ್ವೀಕರಿಸುತ್ತಾನೆ. ಪರಮಾತ್ಮ ರೂಪವು ಸಹ ಕ್ಷೀರೋದಕಶಾಹಿ ವಿಷ್ಣುವಿನ ತಾತ್ಕಾಲಿಕ ಸರ್ವಾಂತರ್ಯಾಮಿ ರೂಪ. ಆಗ ಮಾತಾಡಿದ್ದೇವಲ್ಲ, ಅದು ಇಲ್ಲಿ ಬಂತು ನೋಡಿ. ಪರಮಾತ್ಮ ಕೂಡ ತಾತ್ಕಾಲಿಕ ಸರ್ವಾಂತರಿ ರೂಪ, ಪರ್ಮನೆಂಟ್ ಏನಲ್ಲ ಅದು. ಪರಮಾತ್ಮ ರೂಪವು ಆಧ್ಯಾತ್ಮಿಕ ಜಗತ್ತಿನಲ್ಲಿ ನಿರಂತರವಾದುದಲ್ಲ. ಇದು ಡಿಸ್ಕಷನ್ ಆಗಿದೆ. ಆದುದರಿಂದ ದೇವೋತ್ತಮ ಪರಮ ಪುರುಷ ಕೃಷ್ಣನೇ ವಾಸ್ತವವಾಗಿ ಪರಮ ಸತ್ಯ. ಆತನು ಪೂರ್ಣ ಚೈತನ್ಯ ಪುರುಷ. ಅವನಿಗೆ ಬೇರೆ ಬೇರೆ ಪ್ರತ್ಯೇಕಗೊಂಡ ಶಕ್ತಿಗಳು ಮತ್ತು ಅಂತರಂಗ ಶಕ್ತಿಗಳು ಇವೆ. ಮೇಲೆ ಹೇಳಿದಂತೆ ಐಹಿಕ ಶಕ್ತಿಯ ಪ್ರಧಾನ ರೂಪಗಳು 8. ಇವುಗಳಲ್ಲಿ ಮೊದಲನೆಯ 5 ಭೂಮಿ, ನೀರು, ಅಗ್ನಿ, ಗಾಳಿ ಮತ್ತು ಆಕಾಶಗಳನ್ನು 5 ಮಹಾಸೃಷ್ಟಿಗಳು ಅಥವಾ ಸ್ಥೂಲ ಸೃಷ್ಟಿಗಳು ಎಂದು ಕರೆಯುತ್ತಾರೆ. ಅವುಗಳಲ್ಲಿ 5 ಇಂದ್ರಿಯ ವಸ್ತುಗಳು ಸೇರಿವೆ. 5 ಇಂದ್ರಿಯ ವಸ್ತುಗಳು ಗೊತ್ತಾಯ್ತಲ್ಲ. ಇವು ಭೌತಿಕ ಶಬ್ದ, ಸ್ಪರ್ಶ, ರೂಪ, ರುಚಿ ಮತ್ತು ವಾಸನೆಗಳು. ಐಹಿಕ ವಿಜ್ಞಾನದಲ್ಲಿ ಇರುವ ಈ 10 ಅಂಶಗಳು ಬೇರೇನೂ ಇಲ್ಲ. ಆದರೆ ಪ್ರಪಂಚವಾದಿಗಳು ಇನ್ನು 3 ಅಂಶಗಳಾದ ಮನಸ್ಸು, ಬುದ್ಧಿಶಕ್ತಿ ಮತ್ತು ಅಹಂಕಾರಗಳನ್ನು ಸಂಪೂರ್ಣವಾಗಿ ಅಲಕ್ಷ್ಯ ಮಾಡುತ್ತಾರೆ. ಮಾನಸಿಕ ಚಟುವಟಿಕೆಗಳಲ್ಲಿ ವಿವೇಚಿಸುವ ತತ್ವಜ್ಞಾನಿಗಳು ಸಹ ಪರಿಪೂರ್ಣ ಜ್ಞಾನವಿರುವುದಿಲ್ಲ ಅವರಿಗೆ. ಏಕೆಂದರೆ ಅವರಿಗೆ ಕಟ್ಟಕಡೆಯ ಮೂಲವಾದ ಕೃಷ್ಣನು ತಿಳಿದಿಲ್ಲ. ನಾನು ಇದ್ದೇನೆ, ಇದು ನನ್ನದು. ಇವು ಐಹಿಕ ಅಸ್ತಿತ್ವದ ಮೂಲ ತತ್ವ, ಮೀ ಅಂಡ್ ಮೈನ್. ಇದು ಮಿಥ್ಯ ಅಹಂಕಾರ, ಫಾಲ್ಸ್ ಈಗೋ. ಈ ಮಿಥ್ಯ ಅಹಂಕಾರದಲ್ಲಿ ಐಹಿಕ ಚಟುವಟಿಕೆಗಳ 10 ಇಂದ್ರಿಯಗಳು ಇವೆ. ಬುದ್ಧಿಶಕ್ತಿ, ಈ ಮಿಥ್ಯ ಅಹಂಕಾರದಲ್ಲಿ ಐಹಿಕ ಚಟುವಟಿಕೆಗಳ 10 ಇಂದ್ರಿಯಗಳು ಇವೆ. ಅದು ಯಾವುದಂತ ನಿಮಗೆ ಗೊತ್ತಾಯ್ತು? ಪಂಚಜ್ಞಾನ, ಪಂಚಕರ್ಮ. ಬುದ್ಧಿಶಕ್ತಿಯು ಮಹತ್ತತ್ವ ಎಂದು ಕರೆಯುವ ಒಟ್ಟು ಭೌತಿಕ ಸೃಷ್ಟಿಗೆ ಸಂಬಂಧಿಸಿದ್ದು. ಆದುದರಿಂದ ಭಗವಂತನ 8 ಪ್ರತ್ಯೇಕಗೊಂಡ ಶಕ್ತಿಗಳಿಂದ ಐಹಿಕ ಜಗತ್ತಿನಲ್ಲಿ 24 ಅಂಶಗಳು ಪ್ರಕಟಗೊಂಡಿವೆ. ಈ ಅಂಶಗಳು ಸಾಂಖ್ಯ ನಾಸ್ತಿಕ ದರ್ಶನದ ವಸ್ತು ವಿಷಯ. ಅವು ಮೂಲತಃ ಕೃಷ್ಣನ ಶಕ್ತಿಗಳಿಂದ ಉದ್ಭವಿಸಿದವು ಮತ್ತು ಅವನಿಂದ ಪ್ರತ್ಯೇಕವಾದವು. ಆದರೆ ಅಲ್ಪಜ್ಞಾನಿಗಳಾದ ನಾಸ್ತಿಕ ಸಾಂಖ್ಯ ತತ್ವಶಾಸ್ತ್ರಜ್ಞರಿಗೆ ಕೃಷ್ಣನು ಎಲ್ಲ ಕಾರಣಗಳ ಕಾರಣ ಎಂದು ತಿಳಿದಿಲ್ಲ. ಅಲ್ಲಿ ಒಬ್ರು ನಾಸ್ತಿಕರಿದ್ದಾರೆ, ಸಾಂಖ್ಯ ಫಿಲಾಸಫರ್. ಅವ್ರೇನ್ ಹೇಳ್ತಾರೆ? ಬಂದದ್ದೆಲ್ಲ ಕೃಷ್ಣನಿಂದ ಅಲ್ಲ, ಜೀವದಿಂದ ಶುರುವಾದ್ದು ಅಥವಾ ಪ್ರಕೃತಿಯಿಂದ ಶುರುವಾದ್ದು ಅಂತ ಹೇಳ್ತಾರೆ. ಸಾಂಖ್ಯ ತತ್ವಶಾಸ್ತ್ರದ ಚರ್ಚೆಯ ವಸ್ತು ಭಗವದ್ಗೀತೆಯಲ್ಲಿ ವರ್ಣಿತವಾಗಿರುವಂತೆ ಕೃಷ್ಣ ಬಹಿರಂಗ ಶಕ್ತಿಯ ಅಭಿವ್ಯಕ್ತಿ ಮಾತ್ರ. ಇಲ್ಲಿಗೆ ನಿಲ್ಲಿಸೋಣ. ಇದನ್ನು ಪುನಃ ಓದಿ ನಾಳೆ ಸ್ವಲ್ಪ ಲಾಸ್ಟ್ ಪ್ಯಾರ ಪ್ರಶ್ನೆ ಕೇಳಿ ಡಿಸ್ಕಷನ್ ಮಾಡೋಣ. ಸಮಯ ಆಯ್ತು. ಏನಾದ್ರೂ ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ.